ದ್ವಿತೀಯ PUC ಕನ್ನಡ ವಿಷಯದ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ದ್ವಿತೀಯ PUC ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ 40ನೇ ಕ್ರಮ ಸಂಖ್ಯೆಯ ಪ್ರಶ್ನೆ. ಮೊದಲ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ ಪದ್ಯ ಭಾಗದಿಂದ ಯಾವ ಭಾಗವನ್ನು ಕೇಳಿ ಪ್ರಶ್ನೆಗಳನ್ನು ಕೇಳಬಹುದು ಎಂಬುದನ್ನು ಈ ತರಗತಿಯಲ್ಲಿ ನೋಡೋಣ. ಕರುಣಿಸುವಡೆನಗೆ ದಶಕಂಧರ ಧುರದೋಳ್ ರಘುತನುಜನ ಆಯು ಪ್ರಾಣಂ ಬರೆಗಂ ಬಾರದೇವ್ ಎನುತುಂ ಧರಿತ್ರಿಯೋಳ್ ಮೈಯನೊಕ್ಕು ಮೂರ್ಛೆಗೆ ಸಂದಳ್. ಈ ಪದ್ಯ ಭಾಗವನ್ನು ಕೇಳಿ ಪ್ರಶ್ನೆಗಳನ್ನು ಕೇಳಿದರೆ ಹೇಗೆ ಬರೆಯಬಹುದು ಎಂಬುದನ್ನು ಈಗ ನಾವು ನೋಡೋಣ. ಒಂದು ವೇಳೆ ಈ ಪದ್ಯವನ್ನು ಕೇಳಿದರೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾರೆ. ಪ್ರಶ್ನೆ 1. ದಶಕಂದರ ಎಂದರೆ ಯಾರು? ಉತ್ತರ: ದಶಕಂದರ ಎಂದರೆ ರಾವಣ. ಪ್ರಶ್ನೆ 2. ಸೀತೆಯು ರಾವಣನನ್ನು ಏನೆಂದು ಬೇಡಿಕೊಂಡಳು? ಉತ್ತರ: ಸೀತೆಯು ರಾವಣನನ್ನು ರಾಮನ ಆಯಸ್ಸು ಪ್ರಾಣದವರೆಗೆ ಬರಬೇಡ ಎಂದು ಬೇಡಿಕೊಂಡಳು. ಪ್ರಶ್ನೆ 3. ಸೀತೆ ಹೇಗೆ ಮೂರ್ಛೆ ಹೋದಳು? ಸೀತೆಯು ರಾವಣನಿಗೆ ಹೀಗೆ ಹೇಳುತ್ತಾ, ರಾವಣನೇ, ನೀನು ನನಗೆ ಕರುಣೆಯನ್ನು ತೋರಿಸುವುದಾದರೆ ಯುದ್ಧದಲ್ಲಿ ರಾಮನ ಆಯಸ್ಸು ಮತ್ತು ಪ್ರಾಣದವರೆಗೆ ಬರಬೇಡ ಎಂದು ಹೇಳುತ್ತಾ ಭೂಮಿಯ ಮೇಲೆ ತನ್ನ ದೇಹವನ್ನು ಬೀಳಿಸಿ ಸೀತೆಯು ಮೂರ್ಛೆ ಹೋಗುತ್ತಾಳೆ. ಒಂದು ವೇಳೆ ಈ ಪದ್ಯವನ್ನು ಕೇಳಿದಾಗ ಈ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾರೆ. ಪದ್ಯ ಭಾಗವನ್ನು ಸರಿಯಾಗಿ ಅರ್ಥೈಸಿಕೊಂಡು ಉತ್ತರವನ್ನು ಬರೆದರೆ ನಿಮಗೆ ಪೂರ್ಣ ಅಂಕಗಳು ಲಭಿಸುತ್ತವೆ. ನಮಸ್ಕಾರ.